ಮೋದಿ ಅಧಿಕಾರಕ್ಕೇರಲು ರಾಹುಲ್ ನಿಷ್ಕ್ರಿಯತೆಯೇ ಕಾರಣ. ರಾಹುಲ್ ಸಾಮರ್ಥ್ಯ ಪ್ರಶ್ನಿಸಿದ ಕಟ್ಟ ಕಾಂಗ್ರೆಸ್ ಬೆಂಬಲಿಗ. ಸದಾಕಾಲವೂ ಕಾಂಗ್ರೆಸ್ ಪಕ್ಷವನ್ನ ಮತ್ತು ಅದರ ನಾಯಕತ್ವವನ್ನು ಸಮರ್ಥಿಸುವ ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಈ ಬಾರಿ ಗಾಂಧಿ ಕುಟುಂಬದ ಬುಡಕ್ಕೆ ಬಾಂಬ್ ಇಟ್ಟಂತೆ ವಾಗ್ದಾಳಿ ನಡೆಸಿದ್ದಾರೆ. ದಿ ಟೆಲಿಗ್ರಾಫ್ ಪತ್ರಿಕೆಗಾಗಿ ಬರೆದಂತಹ ಲೇಖನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿರಂತರ ಅಧಿಕಾರಕ್ಕೆ ಬರುವಲ್ಲಿ ಗಾಂಧಿ ಕುಟುಂಬದ ಕೊಡುಗೆ ಇದೆ. ಕುಟುಂಬವಾದದ ಕಾರಣದಿಂದ ರಾಹುಲ್ ಗಾಂಧಿ ಎಂದಿಗೂ ನೈಜ ಹೋರಾಟವನ್ನೇ ಮಾಡಿಲ್ಲ. ಇದರಿಂದಾಗಿ ಕಾಂಗ್ರೆಸ್ ಬಲ ಕಳೆದುಕೊಳ್ಳುತ್ತಿದೆ. ತಳಮಟ್ಟದಲ್ಲಿ ಕೆಲಸ ಮಾಡುವ ಬದಲು ರಾಹುಲ್ ಗಾಂಧಿ ಪ್ರಧಾನಿಯ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ದುರ್ಬಲವಾಗ್ತಾ ಇದೆ ಎಂದು ಬರೆದಿದ್ದಾರೆ. ವಾಸ್ತವದಲ್ಲಿ ಗುಹಾ ಹೇಳಿದರಲ್ಲಿ ಸುಳ್ಳು ಇರಲಿಲ್ಲ, ಸತ್ಯವೇ ಆಗಿತ್ತು. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆ ಎನ್ನುವುದು ಕಾಂಗ್ರೆಸ್ಸಿಗರನ್ನು ಬಿಟ್ಟು ಉಳಿದೆಲ್ಲರೂ ಒಪ್ಪಿಕೊಳ್ತಾರೆ. ಕಾಂಗ್ರೆಸ್ಸಿಗರಿಗೆ ಇದೇ ಸಮಸ್ಯೆ ಆಗ್ತಾ ಇದೆ. ರಾಮಚಂದ್ರ ಗುಹಾ ಅವರ ಲೇಖನದಿಂದ ಕಾಂಗ್ರೆಸ್ಸಿಗರು ಉರಿದು ಬಿದ್ದಿದ್ದು ಕಾಂಗ್ರೆಸ್ ಇಕೋಸಿಸ್ಟಮ್ ಗುಹಾ ಅವರನ್ನ ಟೀಕಿಸ್ತಾ ಇದೆ. ಫ್ರಾಡ್ ಮತ್ತು ನಕಲಿ ಇತಿಹಾಸಕಾರ ಎಂದೆಲ್ಲ ಟೀಕಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷವನ್ನ ಫ್ಯಾಮಿಲಿ ಫರ್ಮ್ ಎಂದು ಬರೆದ ರಾಮಚಂದ್ರ ಗುಹಾ ಅವರು ಭಾರತ್ ಜೋಡೋ ಯಾತ್ರೆಯ ನಂತರ ಕಾಂಗ್ರೆಸ್ ಬದಲಾಗ್ತಾ ಇದೆ ಅಂತ ಅಂದುಕೊಂಡಿದ್ದೆ. ಆದರೆ 2024 ಚುನಾವಣೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಮತ್ತೆ ಕುಟುಂಬದ ಸಂಸ್ಥೆಯಾಗಿ ಬದಲಾಯಿತು. ರಾಹುಲ್ ವಯನಾಡು ಲೋಕಸಭಾ ಕ್ಷೇತ್ರವನ್ನ ಬಿಟ್ಟುಕೊಟ್ಟ ತಕ್ಷಣ ಅಲ್ಲಿಗೆ ಪ್ರಿಯಾಂಕಾ ಗಾಂಧಿಯನ್ನ ತಂದು ಕೂರಿಸಲಾಯಿತು. ಉತ್ತರ ಭಾರತವನ್ನ ರಾಹುಲ್ ಗಾಂಧಿ ಮತ್ತು ದಕ್ಷಿಣ ಭಾರತವನ್ನ ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುತ್ತಾರೆ ಎಂದು ವ್ಯಾಪಕ ಪ್ರಚಾರ ನಡೆಸಿ ಕಾಂಗ್ರೆಸ್ ಪಕ್ಷವನ್ನ ಫ್ಯಾಮಿಲಿ ಫರ್ಮ್ ಎಂದು ರುಜುವಾತು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ವಿಷಯದ ಮೇಲೆ ಅಂಟಿಕೊಂಡು ಕೆಲಸ ಮಾಡುವುದಿಲ್ಲ. ಒಮ್ಮೆ ಚುನಾವಣಾ ಆಯೋಗದ ಪಕ್ಷಪಾತದ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಮರುದಿನವೇ ವಿದೇಶಕ್ಕೆ ಪ್ರವಾಸ ಹೋಗಿಬಿಡ್ತಾರೆ. ರಾಹುಲ್ ರಾಜಕೀಯ ಹೆಚ್ಚಾಗಿ ಎಕ್ಸ್ ಟ್ವಿಟರ್ಗೆ ಸೀಮಿತವಾಗಿದ್ದು 24 ಗಂಟೆಗಳಲ್ಲಿ ಮರೆತು ಹೋಗ್ತದೆ ಎಂದು ಗುಹಾ ಟೀಕಿಸಿದ್ದಾರೆ. ಅಂದಹಾಗೆ ರಾಮಚಂದ್ರ ಗುಹಾ ಬಿಜೆಪಿಯ ಪರಮ ವಿರೋಧಿ. ಸಿಎಎ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿದ್ದರು. ಗುಜರಾತ್ನ ಬಳಿ ಕೇವಲ ಹಣವಿದೆ, ಸಂಸ್ಕೃತಿ ಇಲ್ಲ. ಬಂಗಾಳದ ಬಳಿ ಸಂಸ್ಕೃತಿ ಇದೆ ಎಂದು ಪ್ರಧಾನಮಂತ್ರಿಯ ತವರು ರಾಜ್ಯದ ಸಂಸ್ಕೃತಿಯ ಮೇಲೆ ನೇರ ವಾಗ್ದಾಳಿಯನ್ನ ಮಾಡಿದರು. ಗುಜರಾತ್ ಗಲಭೆಯನ್ನ ಯೋಜಿತ ದಾಳಿ ಎಂದು ಕರೆದರು. ಕೇದಾರ್ನಾಥದಲ್ಲಿ ಪ್ರಧಾನಿ ಮೋದಿ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನ ಅನಾವರಣ ಮಾಡಿದಾಗ ಅದಕ್ಕೂ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಇಂತಹ ರಾಮಚಂದ್ರ ಗುಹಾ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅಂದರೆ ರಾಹುಲ್ ಗಾಂಧಿ ಎಷ್ಟರ ಮಟ್ಟಿಗೆ ಫೇಲ್ಡ್ ಪೊಲಿಟಿಷಿಯನ್ ಅನ್ನಿಸಿಕೊಂಡಿರಬಹುದು ಎಂದು ನೀವೇ ಯೋಚನೆ ಮಾಡಿ.